ಶಿವರೂಪವ ನಮಿಸೋಣ. ಶತಾಬ್ದಗಳ ಕಾಲದಲ್ಲಿದು ರಾಜಧಾನಿ ನಗರವು ಪಲ್ಲವರ ಚೋಳರ ಮೊಳಂಬರ ಪ್ರಾಬಲ್ಯವು. ರಾಜ ಮಹೇಂದ್ರನು ಆಳಿದಂತ ವೈಭವವು ಕಣ್ಮನ ತುಂಬುವ ಶಿಲ್ಪಗಳೇ ಸಜೀವ ಸಾಕ್ಷ್ಯವು. ಹೇಮಾವತಿ ಪುಣ್ಯಕ್ಷೇತ್ರವನ್ನು ನೋಡಲು ಹೋಗೋಣ. ಮಾನವ ರೂಪದಿ ಹೊಳೆವ ಶಿವರೂಪವ ನಮಿಸೋಣ. ಪಲ್ಲವರಾಲಯದ ನಿರ್ಮಾಣ ವೈವಿಧ್ಯವು ನೊಳಂಬ ಕಲಾಕಾರರ ಶಿಲ್ಪಕಲಾ ನೈಪುಣ್ಯವು. ಪಂಚಾರಾಮಗಳ ಪ್ರಮುಖ ಪುಣ್ಯಧಾಮವು ತೆಲುಗು ನಾಡಲಿ ನೆಲೆಸಿವ ಹೇಮಾವತಿ ಕ್ಷೇತ್ರವು. ಹೇಮಾವತಿ ಪುಣ್ಯಕ್ಷೇತ್ರವನ್ನು ನೋಡಲು ಹೋಗೋಣ. ಮಾನವ ರೂಪದಿ ಹೊಳೆವ ಶಿವರೂಪವ ನಮಿಸೋಣ. ಚತುರ್ಭುಜದಿ ನೆಲೆಸಿದ ಮಾನವಾಕಾರವು ಭಕ್ತರ ಮನ ಸೂರೆಗೊಂಡ ಮಹಿಮಾನ್ವಿತ ರೂಪವು. ಧಾರ್ಮಿಕ ವಿಶ್ವಾಸಗಳು ಮೆರೆದು ನಿಂತ ಪ್ರಾಂತವು. ರಾಜ ಪರ್ವ ಕೊಟ್ಟಾಡಗಳ ಹೃದಯ ತುಂಬು ಕ್ಷೇತ್ರವು. ಹೇಮಾವತಿ ಪುಣ್ಯಕ್ಷೇತ್ರವನ್ನು ನೋಡಲು ಹೋಗೋಣ. ಮಾನವ ರೂಪದಿ ಹೊಳೆವ ಶಿವರೂಪವ ನಮಿಸೋಣ. ಸಪ್ತವರ್ಣ ಶೋಭಿತವು ಮಜ್ಜನ ಬಾವಿ ಜಲವು. ಸ್ನಾನವಾಡಿ ನೋಡಿದಂತೆ ಸರ್ವ ಪಾಪಹರಣವು. ಶಿಲ್ಪಕಲಾ ವಿದ್ಯಾಲಯ ಮಹಾಘಟಿಕಾ ಸ್ಥಾನವು. ಧ್ವಜಸ್ತಂಭಾಗ್ನಿಗೊಂಡ ಆಸ್ಥಾನ ಮಂಟಪವು. ಹೇಮಾವತಿ ಪುಣ್ಯಕ್ಷೇತ್ರವನ್ನು ನೋಡಲು ಹೋಗೋಣ. ಮಾನವ ರೂಪದಿ ಹೊಳೆವ ಶಿವರೂಪವ ನಮಿಸೋಣ. ದೊಡ್ಡೇಶ್ವರ, ಚಿತ್ರೇಶ್ವರ, ಮಲ್ಲೇಶ್ವರ, ವಿರೂಪಾಕ್ಷ, ಸೋಮೇಶ್ವರ ಪಂಚಲಿಂಗ ದರ್ಶನವು ಪೂರ್ವಜನ್ಮ ಸುಕೃತವು. ಸಿದ್ದೇಶ್ವರ ನಾಮವು ಕಾಲಭೈರವ ರೂಪವು. ತೇಜೋ ವಿರಾಜಿತವು ಪಂಚಾಕ್ಷರಿ ಮಂತ್ರವು. ಹೇಮಾವತಿ